ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರಲ್ಲ, ಹಾಲು ಕುಡಿಸ್ತಾರ ನೋಡ್ರಿ. ಸೊ ಹಾಲು ಕುಡಿಸಾದ್ಮೇಲೆ ಬರ್ಪಿಂಗ್ ಯಾಕೆ ಮಾಡಿಸ್ಬೇಕು, ಅಡ್ಡೆಗೆ ಯಾಕೆ ಬರೆಸ್ಬೇಕು? ಸೊ ನೋಡ್ರಿ, ಮಕ್ಕಳಿಗೆ ತಾಯಂದ್ರು ಸ್ತನಪಾನ ಮಾಡಿಸ್ತಿರ್ತಾರಲ್ಲ, ಆವಾಗ ಮಕ್ಕಳು ಅದನ್ನು ಸ್ತನ ಹೋಲ್ಡ್ ಮಾಡ್ತಾರಲ್ಲ, ಆ ಫಸ್ಟ್ ಟೈಮ್ ಏನಾಗುತ್ತೆ, ಅವರು ಏರ್ ಒಳಗೆ ತೊಗೊಂಡ್ಬಿಡ್ತಾರೆ, ವಾಯು ಒಳಗಡೆ ತೊಗೊಂಡ್ಬಿಡ್ತಾರೆ. ಸೊ ಅದ್ರ ಸಂಬಂಧ ಅವ್ರಿಗೆ ಬರ್ಪಿಂಗ್ ಮಾಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಹೊಟ್ಟೆಗೆ ಕ್ರ್ಯಾಂಪ್ಸ್ ಚಾಲು ಆಗ್ತಾವೆ, ಹೊಟ್ಟೆನೂ ಚಾಲು ಆಗುತ್ತಾ, ಇಲ್ಲಾಂದ್ರೆ ರೀಗರ್ಜಿಟೇಷನ್ ಆಗುತ್ತಾ, ಎಲ್ಲ ಅದು ಹಾಲು ಕುಡಿದಿದ್ದೆಲ್ಲ ಹೊರಗೆ ಬಂದುಬಿಡ್ತೈತೆ ರೀ. ಅದಕ್ಕೆ ತಾಯಂದ್ರೆ ಎಷ್ಟು ಸತಿ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಹಾಲು ಕುಡಿಸ್ತಾರ, ಪ್ರತಿ ಸಲ ಬರ್ಪಿಂಗ್ ಮಾಡೋದು ಅವಶ್ಯಕತೆ ಇರ್ತೈತೆ ರೀ. ಬರ್ಪಿಂಗು ಯಾವ ರೀತಿ ಮಾಡಿಸ್ಬೇಕು? ಸೊ ನೋಡ್ರಿ, ನಿಮ್ಮ ಮಕ್ಕಳನ್ನ ತೊಗೊಂಡು ಹಿಂಗೆ ಹಾಕೊಂಡ್ರಿ ಅಂದ್ರೆ ಹಿಂದಿಂತ್ರ ಕೈಲಿ ಚಂದಾಗ ಹಿಂಗೆ ಹಾಲು ಅದರದ್ದು ಮಸಾಜ್ ಮಾಡಿರಿ ಹಿಂದ್ಗಡೆ. ಇಲ್ಲ ನೀವು ಚಕ್ರ ಮುಕ್ಕಳು ಹಾಕೊಂಡು ಕುಂತೀರಂದ್ರೆ ಅದನ್ನ ಒಂದು ತೊಡಿ ಮೇಲೆ ಕುಂದಿರ್ಸ್ಕೋರಿ. ಅದು ಗಲ್ಲ ಇರ್ತಾವೆ ನೋಡ್ರಿ, ಈ ರೀತಿ ಹೋಲ್ಡ್ ಮಾಡಿ, ಈ ತಳಗಿನ ಕೈ ಇರ್ತೈತೆ ನೋಡ್ರಿ, ಅದು ಪಾಪುದು ಹೊಟ್ಟೆ ಮೇಲೆ ಬರಬೇಕು. ಸ್ವಲ್ಪ ಹೊಟ್ಟೆ ಮೇಲೆ ಬಂತಂದ್ರೆ ಒಂದು ಸ್ವಲ್ಪ ಹಿಂಗೆ ಬೆಂಡ್ ಮಾಡಿ ಹಿಂದ್ಲಿಂತ್ರ ಈ ರೀತಿ ಮಸಾಜ್ ಮಾಡಬೇಕು. ಅದು ಬರ್ಪ್ ಮಾಡ್ತೈತ್ರಿ. ಅದು ಗಾಳಿ ಇರ್ತೈತಲ್ಲ ಹೊರಗೆ ಹೋಗ್ಬಿಡ್ತೈತೆ, ಅದರಲ್ಲೇ ಪಾಪುಗೆ ಚಲೋ ಅನಿಸ್ತೈತ್ರಿ. ಇದೇ ರೀತಿ ಶಾರ್ಟ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.